ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ರಾಧಾ ಮತ್ತೆ ಬಾವ ಮಂಟಪಕ್ಕೆ ಹೋಗಿದ್ದಾರೆ. ಫೋಟೋಸ್ ಬಂದಿದೆ ನೋಡು. ಹಿಂಗೆ ಆದ್ರೆ ಬಾವನ್ ಹೇಗವ ತಡೆಯೋದು? ಕಂಕಣ ಕಟ್ಟಿ ಗಂಡು ಹೆಣ್ಣು ಮದ್ವೆ ಮನೆಯವ್ರಿಗೂ ಬಂದ್ ಯಾಕೆ ಹೆಂಗವ ತಡೆಯಕ್ಕಾಯ್ತದೆ? ಹಂಗಾರೆ ರಾಧಾ ನಮ್ ಸಿರಿಗೆ ಅಂಡ್ರಾಯ್ತಾವಳ. ಈಗಲೂ ಕಾಲ ಮಿಂಚಿಲ್ಲ. ಬಂಗಾರಮ್ಮನವರು ಮನೆ ಗಂಟ ಬಂದು ಕರೆದ್ಬಿಟ್ಟವ್ರೆ. ನಡಿ ಮದುವೆಗೆ ಹೋಗಿ ಬರಮ್ಮ. ನಿನಗೇನ್ ಜ್ಞಾನ ಕೆಟ್ಟಾಯ್ತಾ? ಸುಮ್ಕಿರೋ. ಮಿಸ್ಟರ್ ಗೋಪಾಲ್, ರಾಧಾ ಅವ್ರ ಜಾಗದಲ್ಲಿ ನಮ್ ಸ್ನೇಹಕ್ಕ ಇರ್ಬೇಕು. ನಾವೆಲ್ಲರೂ ಮದ್ವೆ ಹೇಗ್ ತಡೆಯೋದು ಅಂತ ಟೆನ್ಷನ್ ಅಲ್ಲಿದ್ರೆ ನಿಮ್ಗೆ ಮದ್ವೆಗೆ ಹೋಗಿ ಚಿರೋಟಿ ತಿನ್ನೋ ಆಸೆನಾ? ತಿನ್ನೋಕ್ಕೋಸ್ಕರ ಅಲ್ಲಿ ಗಂಟ ಹೋಗ್ಬೇಕು ಅಂತ ಅಲ್ಲವಾ? ತಾಳಿ ಕಟ್ಬೇಕಾಗಿರೋದು ನಾವು ಮಣಿ ಅಂದಲ್ವಾ? ಹುಡುಗಿ ಯಾರಾದ್ರೇನಂತೆ? ಅಲ್ಲ, ಈ ಹುಡುಗಿನೇ ಅಳಿಯೋದನ್ನ ಬ್ಯಾಡ ಅಂದ್ಮೇಲೆ ನಾವೇನ್ ಮಾಡಕ್ಕಾಯ್ತದ ಕುಸೆ? ಅದೆಲ್ಲ ಸುಳ್ಳು. ಸ್ನೇಹಕ್ಕಂಗೆ ಬಾವನ್ ಮೇಲೆ ಲವ್ ಇದೆ. ಅವ್ರಿಬ್ರು ಒಂದಾಗ್ಬೇಕು ಅಂದ್ರೆ ಈ ಮದ್ವೆ ನಿಲ್ಲೇಬೇಕು. ಪುಟಮೆ, ಈ ಹುಡುಗಿ ಇನ್ನೂ ಏನೋ ಅವಾಂತರ ಮಾಡ್ತೈತೆ. ಅಯ್ಯೋ, ಅದೆಲ್ಲ ಏನೂ ಇಲ್ಲ ಮಿಸ್ಟರ್ ಗೋಪಾಲ್. ಅಕ್ಕ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಜ್ಜಿ, ರಾಧಾ ಕೆಟ್ಟೋಳು ಅಂತ ಹೇಳಿ ಇವಾಗ ನೀವೇ ಸುಮ್ನೆ ಇದ್ದೀರಲ್ಲ, ಇದ್ ಸರಿನಾ? ಅಯ್ಯ, ಅದ್ಯಾಕೆ ಎಲ್ರು ಆಗ್ಲಿಂದ ಬಾಯ್ ಬಡ್ಕೊತಾ ಇದ್ದೀರಾ? ದೇವ್ರು ಸಮಯ ಸರಿಯಾಗಿ ನೀರ್ ಬಿಟ್ಟು ಜೀವ ಉಳಿಸ್ತಾನೆ. ಸುಮ್ನೆ ಕಾಯ್ತಾ ಇದ್ರೆ ಆಗಲ್ಲ ಅಜ್ಜಿ. ಬಾವ ನಿಮ್ ಮಾತ್ ಕೇಳ್ತಾರೆ. ಫೋನ್ ಮಾಡಿ ತಾಳಿ ಕಟ್ಬೇಡ ಅಂತ ಹೇಳಿ. ಏಯ್, ಫೋನಾಗೆಲ್ಲ ಹೇಳಕ್ ಹಾಕಿಲ್ಲ, ತೆಪ್ಪಾಯ್ತದೆ, ಸುಮ್ಕಿರು. ಆ ರಾಧನ ಮಂಟಪದಿಂದ ಕಿಡ್ನಾಪ್ ಮಾಡಿಸ್ಬಿಟ್ಟ. ಸುಮಾ, ನಿನ್ ವಯಸ್ಸಿಗೆ ತಕ್ಕಂಗ್ ಮಾತಾಡು. ಹೇಗಾದ್ರೂ ಸರಿ, ಸ್ನೇಹಕ್ಕನ್ ಮದ್ವೆ ಬಾವನ್ ಜೊತೆ ಆಗ್ಬೇಕು. ಅಜ್ಜಿ, ಆ ರಾಧಂಗ್ ನೀವೇ ಏನಾದ್ರೂ ಮಾಡಿ. ರಾಧಾ ತಪ್ಪು ಮಾಡ್ತಾಳೆ ಅಂತ ನಾವ್ ಯಾಕೆ ಆ ರೀತಿ ಮಾಡ್ಬೇಕು? ಮೊದ್ಲು ರಾಧಾ ಸರಿ ಇಲ್ಲ ಅಂತ ಬಂಗಾರ ಗೊತ್ತಾಗ್ಬೇಕು. ಆಗ ಮದ್ವೆ ತಾನಾಗೇ ನಿಲ್ಲುತ್ತೆ. ಹಲೋ, ಹೇಳೋ ಬಲರಾಮ. ಸರಿ, ಆಯ್ತು. ಪುಟಕ, ನನ್ನ ಜೊತೆ ಬಾ. ಎಲ್ಗವರೆ? ಹೇಳ್ತೀನಿ, ಬಾ. ಅಣ್ಣ, ನನ್ನನ್ನು ಬಿಟ್ಬಿಡಿ ದಯವಿಟ್ಟು, ನನಗೇನು ಮಾಡಿಬಿಡಿ ಅಣ್ಣ. ನೋಡಪ್ಪ, ಗಾಬರಿ ಪಡ್ಬೇಡ. ನಮ್ಮಿಂದ ನಿಂಗೆ ಏನು ತೊಂದರೆ ಆಗಕ್ಕಿಲ್ಲ. ಆಯ್ತಜ್ಜೆ, ಆದ್ರೆ ನನ್ನ ಇಲ್ಲಿಗೆ ಯಾಕೆ ಕೇಳ್ಕೊಂಡು ಬಂದಿದ್ರು ಅಜ್ಜೆ? ನೋಡಪ್ಪ, ನೀನಿಲ್ಲ ನಮ್ಗೊಂದು ಈಸಿಯಾಗಿ ಗೊತ್ತಾಗ್ಬೇಕು. ದಿಟ್ಟವೇ ಹೇಳ್ಬೇಕು. ವಿಷಯನ ಏನಜ್ಜೆ? ದೇಸಿ ಸ್ನೇಹ ಅವ್ರ ಜನ ಯಾವ ಹುಡುಗಿಗೆ ಹಾಕವ್ರೆ ಹೇಳು? ನೋಡು, ಈಸಿಯ ಹೇಳೋದ್ರಿಂದ ನಿನ್ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಯ್ತದೆ ಅಂತಂದ್ರೆ ಆ ಗಾಬರಿನ್ ಬಿಟ್ಬಿಡು. ನಿಮ್ ಪರಿವಾರ ಕಾಪಾಡೋ ಜವಾಬ್ದಾರಿ ನಂದು. ಅವ್ರು ಹೇಳ್ತಾವ್ರಲ್ಲಪ್ಪ, ಧೈರ್ಯವಾಗಿ ಹೇಳು. ಇವನು ಭಯ ಪಡಬೇಡ. ಇದ್ರಾಗೆ 2 ಜೀವಗಳ ಭವಿಷ್ಯ ಐತೆ ಕಣಪ್ಪ. ಅದು ಅದು ನೋಡಪ್ಪ, ನಾವು ಒಳ್ಳೆಯವ್ರಿಗೆ ಒಳ್ಳೆಯವ್ರು. ನೀನ್ ನೋಡ್ತಾ ಇದ್ರೆ ಒಳ್ಳೆ ತರ ಕಾಣ್ತಿದ್ಯಾ. ಹೇಳು, ತುಟ ಹೇಳಪ್ಪ. ಅದು ಅದು DC ಮೇಡಮ್ ಅವ್ರ ಹಾಟ್ನ ಇದೇ ಊರಿನ ಗಂಗಾಧರಪ್ಪನ ಮಗಳು ಸ್ನೇಹ ಅವ್ರಿಗೆ ಹಾಕಿದಾರಮ್ಮ. ಅಲ್ಲ ಕಣಪ್ಪ, ನೀನ್ ಹೇಳ್ತಿರೋದು ದಿಟ್ವೆ? ನಮ್ಮ ಮನೆ ದೇವರಾಣೆ ಸತ್ಯಮ್ಮ. ನಾನು ಸಂಖ್ಯೆ ಅಣ್ಣಿಗೆ ನಿಜ ಹೇಳಿದೆ ಅಂತ ಯಾರೋ ಬಂದು ನನ್ನ ಹೆದರಿಸಿ ಊರ್ ಬಿಡೋ ಹಂಗೆ ಮಾಡಿದ್ರು. ನಿನ್ನ ಹೆದರ್ಸಿದವ್ರು ಯಾರು? ಯಾರೋ ಒಂದಿಷ್ಟು ರೌಡಿಗಳು ಮನೆಗೆ ಬಂದು ಹೆದರಿಸಿದ್ರು. ಆದ್ರೆ
ರೌಡಿಗಳಿಗೆ ಯಾರೋ ಒಬ್ರು ಹೆಂಗಸು ಫೋನಲ್ಲಿ ಮಾಹಿತಿ ಕೊಡ್ತಾ ಇದ್ರು. ನಾನು ನೋಡ್ಲಿಲ್ಲ ಪುಟ್ಟಕ್ಕ, ಇದೆಲ್ಲ ರಾಧಂದೆ ಕೆಲಸ. ಇಲ್ಲ ಅವರೇ, ಅದು ರಾಧನೆ ಅಂತ ನೀವು ಹೆಂಗ್ ಹೇಳ್ತೀರಿ? ಇಂಥ ಕೆಲಸ ಎಲ್ಲ ಮಾಡೋದು ರಾಧಾನೆ ಪುಟ್ಟಕ್ಕ. ಅವಳೊಬ್ಳಿಗೆ ಇದರಿಂದ ಲಾಭ ಇರೋದು. ನಾವ್ ಈಗ್ಲೇ ಆಕಾಶನ್ ಕರ್ಕೊಂಡು ಬಂಗಾರಂತವ ಹೋಗಿ ದಿಟ ಹೇಳಿಸ್ಬೇಕು, ಆಗ್ಲೇ ಈ ಮದ್ವೆ ನಿಲ್ಲೋದು. ನೀವ್ ಹೇಳೋದ್ ನೋಡಿರಿ ನಂಗೂ ಅದೇ ಸರಿ ಅನಿಸ್ತಾ ಇದೆ ಅವರೇ. ಅಜ್ಜಿ, ನಾನು ಅಲ್ಲಿಗೆ ಬಂದು ನಿಜ ಹೇಳಿದ್ರೆ ನನ್ನ ಫ್ಯಾಮಿಲಿಗೆ ಏನು ತೊಂದರೆ ಆಗಲ್ಲ ತಾನೆ? ಏನು ಆಗಕ್ಕಿಲ್ಲ, ಭಯ ಪಡ್ಬೇಡ ಪುಟ್ಟಕ್ಕ. ನಾನು ಇವನ್ನೆಲ್ಲ ಕರ್ಕೊಂಡು ಮಂಟಪಕ್ಕೆ ಹೋಗ್ತೀನಿ. ನೀನ್ ಈಗ್ಲೇ ಸ್ನೇಹ ಗಂಗಾಧರಪ್ಪಗೆ ವಿಷಯ ಮುಟ್ಸು. ಸರಿ ಸರಿ ಬಲರಾಮ. ಹಾ ಸರಿ ಅವ. ಅವ ಈ ಸ್ನೇಹಿಂಗೆ ನಮ್ ಸ್ನೇಹ ಹೃದಯ ಹಾಕವ್ರೆ ಅಂತ ನೀನು ಮೊದಲೇ ಗೊತ್ತಿತ್ತ? ಹ್ಞೂ ಕಣವಿ, ಎಲ್ಲ ಒಳ್ಳೇದಾದ್ಮೇಲೆ ನಿಮ್ಮೆಲ್ರಿಗೂ ಹೇಳಮ್ಮ ಅಂತಿದ್ದೆ. ಆದ್ರೆ ಆಟ್ರಾಗ ಹುಡುಗಿ ಇದೆಲ್ಲ ಸುಳ್ಳು ಅಂದ್ಬಿಟ್ಲು. ನಂಗೂ ಏನ್ ಮಾಡ್ಬೇಕು ಅಂತ ತಿಳಿನಿಲ್ಲ. ಇಲ್ಲವ, ಇಷ್ಟ ದಿನ ಸ್ನೇಹಕ್ಕ ನನ್ನ ಜೊತೆಲೇ ಇದ್ರು. ಒಂದ್ ಸಣ್ಣ ಸುಳಿವು ಕೂಡ ನನ್ಗೆ ಗೊತ್ತಾಗ್ಲಿಲ್ವಲ್ಲವ. ಈ ವಿಷಯ ನಂಗೆ ಮುಂಚೆನೆ ಗೊತ್ತಿದ್ದಿದ್ರೆ ಆ ಹುಡುಗಿ ಮನೆ ಬಿಟ್ಟು ಹೋಗ್ದಿರಂಗ್ ನೋಡ್ಕತ್ತಿದ್ದೆ. ನಾನು ಅಷ್ಟೇ ಮಿಸ್ಟರ್ ಗೋಪಾಲ್, ಕಾಲ್ ಹಿಡ್ದಾದ್ರು ಅಕ್ಕನ ಮನೇಲೆ ಇರಿಸ್ಕೊತಿದ್ದೆ. ಸತ್ಯ ಯಾವತ್ತಿದ್ರು ಬೂದಿ ಮುಚ್ಚಿದ ಕೆಂಡ ಕಣವ. ಅದ್ಯಾವತ್ತಿದ್ರು ಒಂದಿನ ಹೊರಗಡೆ ಬಂದೇ ಬರ್ತದೆ. ಈಗ ಅದನ್ನೆಲ್ಲ ಬಿಟ್ಟು ಮುಂದೆ ಏನಾಗಬೇಕು ಅದನ್ನ ಯೋಚನೆ ಮಾಡಮ್ಮ. ಈಗ ಚೌಡವರು ಆಸ್ಪತ್ರೆ ಸಿಬ್ಬಂದಿನ ಕರ್ಕೊಂಡು ಮಂಟಪಕ್ಕೆ ಹೋಗವ್ರೆ. ನಾವೀಗ ಸ್ನೇಹ ಕರ್ಕೊಂಡು ಅಲ್ಲಿ ಹೋಗ್ಬೇಕು. ಹೌದು ಪುಟ್ಟಮ್ಮಿ, ಆಗ್ಲೇ ಆ ರಾಧನ್ನ ಅಲ್ಲಿಂದ ಓಡಿಸಿ ಈ ಸ್ನೇಹನ ಜಾಗದಲ್ಲಿ ಕೂಡಿಸಿ ಅಳಿಯಂದ್ರ ಜೊತೆ ಮದುವೆ ಮಾಡ್ಸಕ್ ಸಾಧ್ಯ. ಅವ ಗಂಗಾ ನಂಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರೆ. ಈ ವಿಷಯ ಎಲ್ಲ ಫೋನಾಗ ಹೇಳೋ ಅಂತದಲ್ಲ, ಸುಮ್ಕಿರು. ನಾನೇ ನೇರವಾಗಿ ಹೋಗಿ ಇದನ್ನೆಲ್ಲ ಬಿಡಿಸಿ ಹೇಳಿ ಸ್ನೇಹನ ಕರ್ಕೊಂಡು ಮಂಟಪತ್ತಾಗ ಬಂದ್ಬಿಡ್ತೀನಿ. ನೀವೆಲ್ಲ ಅಲ್ಲಿಗೆ ನಡೀರಿ. ಅವ್ವ ನೀನ್ ಒಬ್ಳೆ ಹೋಗೋದ್ ಬ್ಯಾಡ, ನಾನು ನಿನ್ ಜೊತೆಗೆ ಬರ್ತೀನಿ. ಸರಿ ನಡಿ. ಅಬ್ಬಾ ಡ್ಯಾಡಿ, ಅಯ್ಯ ಯಾಕೆ ಹಿಂಗೆ ಗಾಬರಿ ಆಗಿದೆಯಾ? ಗಂಗಾಧರಪ್ಪ ಮತ್ತೆ ಸ್ನೇಹಕ್ಕ ಮನೇಲಿಲ್ಲ. ಏನೆಲ್ಲ ಹೇಳ್ತಿದ್ಯಾ? ಅವ್ರು ಅಲ್ಲೇ ತಾನಲ್ಲ ಇದ್ದಿದ್ದು? ನಿನ್ನೆ ಬೆಳಿಗ್ಗೆವರೆಗೂ ಮನೇಲೇ ಇದ್ರು ಡ್ಯಾಡಿ. ರಾತ್ರಿ ಬಂದು ನೋಡಿದ್ರೆ ಕಾಣಿಸ್ತಾ ಇಲ್ಲ. ಮಮ್ಮಿನ ಕೇಳಿದ್ರೆ ಏನೇನೋ ಸಬು ಬೀಳ್ತೈತೆ. ಅದು ಅಲ್ಲದೆ ಮನೆಯಾಗಿದ್ದ ಫ್ಲವರ್ ವಾಸ್ಗೆ ರಕ್ತದ ಕಲೆ ಬೇರೆ ಅಂಟಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.